ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿರ್ಯಾವಜ್ಜೀವಂಚ ವಿದ್ಯೆಯ. ಇದರ ಅರ್ಥವೇನೆಂದರೆ ಅನ್ನದಾನಂ ಪರಂ ದಾನಂ, ಅನ್ನದಾನವು ಶ್ರೇಷ್ಠವಾದ ದಾನವಾಗಿದೆ. ವಿದ್ಯಾದಾನ ಮತಃಪರಂ, ವಿದ್ಯಾದಾನವು ಅನ್ನದಾನಕ್ಕಿಂತ ಶ್ರೇಷ್ಠವಾಗಿದೆ. ಅನ್ನೇನ ಕ್ಷಣಿಕಾ ತೃಪ್ತಿ, ಅನ್ನವು ಕ್ಷಣಿಕ ಮಾತ್ರದಲ್ಲಿ ಸುಖವನ್ನು ಕೊಟ್ಟರೆ ಯಾವಜ್ಜೀವಂಚ ವಿದ್ಯೆಯ, ಜೀವನ ಪರ್ಯಂತ ನಮಗೆ ಸುಖವನ್ನು ಕೊಡುವಂತಹದ್ದು, ತೃಪ್ತಿಯನ್ನು ಕೊಡುವಂತಹದ್ದು ವಿದ್ಯೆ ಅನ್ನುವುದಂಥ ಕುರಿತು ವಿದ್ಯೆಯ ಒಂದು ಮಹತ್ವತೆಯನ್ನು ಸುಭಾಷಿತಕಾರರು ತಿಳಿಸಿದ್ದಾರೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ, ಚೋರರು ಕಳ್ಳಲಿಕ್ಕಾಗೋದಿಲ್ಲ, ರಾಜರು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ನ ಭ್ರಾತೃಭಾಜ್ಯಂ ಅಂದರೆ ಅಣ್ಣ ತಮ್ಮಂದರು ಹಂಚಿಕೊಳ್ಳಲಿಕ್ಕಾಗುವುದಿಲ್ಲ. ಭಾಜ್ಯಂ ನ ಚ ಭಾರಕಾರಿ, ಇದು ಭಾರವಾಗಿಲ್ಲ, ವಿದ್ಯೆಯು ಭಾರವಾಗಿಲ್ಲ. ವ್ಯಯೇ ಕೃತೆ ವರ್ಧದ ಏವ ನಿತ್ಯಂ, ಇದು ಬೇಯಿಸಿದಷ್ಟು ಖರ್ಚು ಮಾಡಿದಷ್ಟು ವೃದ್ಧಿಯಾಗುತ್ತದೆ. ವಿದ್ಯಾಧನಂ ಅಂದರೆ ವಿದ್ಯೆ ಎನ್ನುವಂತಹದ್ದು ಎಲ್ಲದಕ್ಕಿಂತಲೂ ಉತ್ತಮವಾದದ್ದು, ಪ್ರಧಾನವಾದದ್ದು ಅನ್ನುವಂತಹದ್ದನ್ನು ಸುಭಾಷಿತಕಾರರು ವಿಸ್ತಾರವಾಗಿ ಹೇಳ್ತಾರೆ. ವಿದ್ಯಾ ದಧಾತಿ ವಿನಯಂ ವಿನಯಾತ್ ದಧಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾಧರ್ಮತಃ ಸುಖಂ. ವಿದ್ಯಾ ದದಾತಿ ವಿನಯಂ, ವಿದ್ಯೆಯು ವಿನಯವನ್ನು ಕೊಡುತ್ತದೆ. ವಿದ್ಯಾ ದದಾತಿ ವಿನಯಂ ವಿನಯಾತ್ ದದಾತಿ ಪಾತ್ರತಾಂ, ವಿನಯವು ಎಲ್ಲರ ಪ್ರೀತಿಯನ್ನು ಕೊಡುತ್ತದೆ. ಪಾತ್ರತ್ವಾತ್ ಧನಮಾಪ್ನೋತಿ ಅಂದರೆ ವಿನಯವು ಧನವನ್ನು ಕೊಡುತ್ತದೆ, ಸಂಪಾದನೆಯನ್ನು ಕೊಡುತ್ತದೆ. ಧನಾತ್ ಧರ್ಮಾತ್ ತತಃ ಸುಖಂ ಅಂದರೆ ಧನವು ಧರ್ಮವನ್ನು ಕೊಡುತ್ತದೆ, ಆಮೇಲೆ ಸುಖವನ್ನು ಕೊಡುತ್ತದೆ ಎನ್ನುವುದು ಸುಭಾಷಿತಕಾರರ ಒಂದು ವಿಶೇಷವಾದಂತಹ ಒಂದು. ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ. ಕ್ಷಣಶಃ ಕಣಶಶ್ಚೈವ ಅಂದರೆ ಕ್ಷಣ ಕ್ಷಣವನ್ನು ಕಣಕಣವನ್ನು ಹಾಳು ಮಾಡಬಾರದು. ಕ್ಷಣವನ್ನು ಹಾಳು ಮಾಡಿದರೆ ವಿದ್ಯೆಯೂ ಲಭಿಸುವುದಿಲ್ಲ, ಕಣವನ್ನು ಹಾಳು ಮಾಡಿದರೆ ಧನವೂ ಸಂಪಾದನೆಯಾಗುವುದಿಲ್ಲ. ಅಂದರೆ ಒಂದೊಂದು ನಿಮಿಷವೂ ಸಹಿತ ಹಾಳು ಮಾಡದೆ ನಮ್ಮ ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ಒಂದೊಂದು ಪೈಸೆಯನ್ನು ಸಹಿತ ಹಾಳು ಮಾಡದೆ ನಾವು ಧನವನ್ನು ಸಂಪಾದಿಸಿಕೊಳ್ಳಬೇಕು. ಆವಾಗ ಮಾತ್ರ ಧನವು ವಿದ್ಯೆಯು ಸಂಪಾದನೆಯಾಗುತ್ತದೆ ಎಂದು ಸುಭಾಷಿತಕಾರರು ಇದನ್ನು ಹೇಳ್ತಾರೆ. ಇದು ಪ್ರಾರಂಭಿಕವಾಗಿ ನಾವು ವಿದ್ಯೆಯ ಕುರಿತು ಒಂದು ವಿಶೇಷವಾದಂಥ ಒಂದು ಮಕ್ಕಳಿಗೋಸ್ಕರವಾಗಿ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಸಹಿತ ಇದನ್ನು ಪ್ರತಿನಿತ್ಯವೂ ಕೇಳಬೇಕು. ಆ ಸುಭಾಷಿತ ಅರ್ಥವನ್ನು ಹಾಗೆ ಸುಭಾಷಿತವನ್ನು ಕಂಠಪಾಠ ಮಾಡಬೇಕು. ನಮಸ್ಕಾರ ಎಲ್ರಿಗೂ.